ಒಮ್ಮೆ ಎಲ್ಲ ಇದು ಕಪೋಲಕಲ್ಪಿತ ಕತೆ. ಒಂದು ನಾಯಿ, ಒಂದು ಮಂಗ, ಒಂದು ಮನುಷ್ಯ ಮತ್ತು ಒಂದು ಕತ್ತೆ, ಇಷ್ಟು ಪ್ರಾಣಿಗಳಿಗೆ 20 ವರ್ಷ ಆಯುಸ್ಸಿತ್ತಂತೆ. ಈ 4 ಪ್ರಾಣಿಗಳು ಒಮ್ಮೆ ನಮಗೆ ಏನಾದರೂ ಇನ್ನೂ ಒಳ್ಳೆಯದಾಗಲಿ, ನಾವು ದೇವರ ಧ್ಯಾನವನ್ನು ಮಾಡೋಣ, ತಪಸ್ಸು ಮಾಡೋಣ ಅಂತ ಕೂತ್ರಂತೆ. 4 ಪ್ರಾಣಿಗಳು, ಮನುಷ್ಯನನ್ನು ಸೇರಿಸಿ 4 ಪ್ರಾಣಿಗಳಿಗೆ ದೇವರು ಪ್ರತ್ಯಕ್ಷನಾದಂತೆ. ಪ್ರತ್ಯಕ್ಷನಾಗಿ ಒಬ್ಬೊಬ್ಬರನ್ನೇ ಕರೆದು, ಈಗ ನಿಮಗೆ 20 ವರ್ಷ ಆಯುಸ್ಸಿದೆ, ವರವನ್ನು ಕೊಡ್ತೇನೆ. ವರದಲ್ಲಿ ನಿಮಗೆ ಬೇಕಿದ್ರೆ 20 ವರ್ಷ ಹೆಚ್ಚು ಆಯುಸ್ಸು ಕೊಡ್ತೇನೆ, ಅಥವಾ ಜೀವನ ಪರ್ಯಂತ ತಿನ್ನಲಿಕ್ಕೆ ಏನಾದರೂ ಕೊಡ್ತೇನೆ ಅಂತ ದೇವರು ಆಶೀರ್ವಾದ ಕೊಟ್ಟನಂತೆ. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಸಿಗ್ತದೆ. ಮೊದಲಿಗೆ ನಾಯಿಗೆ ಅವಕಾಶ ಸಿಕ್ಕಿತಂತೆ. ನಾಯಿ ಹೇಳಿತಂತೆ, ನನಗೆ 20 ವರ್ಷ ಆಯುಸ್ಸಿದೆ, ಸಾಕು, ನನಗೆ ಜೀವಮಾನ ತಿನ್ನಲಿಕ್ಕೆ ಏನಾದರೂ ಸಿಕ್ಕಿದರೆ ಅದು ಸಾಕು ಅಂತ ಹೇಳಿತಂತೆ. ದೇವರು ತಥಾಸ್ತು ಅನ್ನಂತೆ. ಅದರ ನಂತರ ಮಂಗನ ಸರದಿ. ಮಂಗ ಕೂಡ ಹೇಳಿತಂತೆ, ನನಗೆ ಇನ್ನೂ 20 ವರ್ಷ ಆಯುಸ್ಸು ಬೇಡ, ನನಗೆ 20 ವರ್ಷ ತಿನ್ನಲಿಕ್ಕೆ ಏನಾದರೂ ಕೊಡು ಅಂದಿತ್ತಂತೆ. ದೇವರು ತಥಾಸ್ತು ಅನ್ನಂತೆ. ಅದೇ ರೀತಿ ಕತ್ತೆ ಕೂಡ ಹೇಳಿತಂತೆ, ನನಗೆ 20 ವರ್ಷ ಆಯುಸ್ಸು ಸಾಕು, ನನಗೆ ತಿನ್ನಲಿಕ್ಕೆ ಕೊಡು, ದೇವರು ತಥಾಸ್ತು ಅನ್ನಂತೆ. ಮುಂದಿನ ಸರದಿ ಮನುಷ್ಯನಲ್ಲಿ ಕೇಳಿದಾಗ ಮನುಷ್ಯನಿಗೆ ಮೊದಲೇ ಆಸೆ. ಮನುಷ್ಯ ಹೇಳಿದಂತೆ, ನನಗೆ ತಿನ್ನಲಿಕ್ಕೇನು ಬೇಡ, ಅವರದ್ದೆಲ್ಲ 20 ವರ್ಷ ಇತ್ತಲ್ಲ ಅದೆಲ್ಲ ನನಗೆ ಕೊಡು, ಅದರ ಮೇಲಿಂದ ನನ್ನದು 20 ವರ್ಷ ಕೊಡು, ದೇವರು ತಥಾಸ್ತು ಅಂದಂತೆ. ಅದರ ಪರಿಣಾಮ ನೋಡಿ, ನಮ್ಮ ಜೀವನದ ಮೊದಲನೇ 20 ವರ್ಷ ನಾಯಿಯ ಹಾಗೆ ಇಲ್ಲಿ ಅಲ್ಲಿ ಓಡೋದು, ಮುಂದಿನ 20 ವರ್ಷ ಮಂಗನ ಹಾಗೆ ಅಲ್ಲಿ ಇಲ್ಲಿ ನೇತಾಡಿಕೊಂಡಿರೋದು, ಮುಂದಿನ 20 ವರ್ಷ ಕತ್ತೆಯ ಹಾಗೆ ನಮ್ಮ ಜವಾಬ್ದಾರಿಗಳನ್ನು, ಸಂಸಾರದ ಜವಾಬ್ದಾರಿಗಳನ್ನು, ಭಾರವನ್ನು ಹೊತ್ತುಕೊಂಡು ತಿರುಗುವಂಥದ್ದು. ಮನುಷ್ಯ ಜೀವನದ ನಿಜವಾದ ಆರಂಭ ಶುರುವಾಗುವಂಥದ್ದು 60ರ ನಂತರ. ಆ 60ರ ನಂತರದ ಜೀವನ ಸುಖಮಯವಾಗಲಿಕ್ಕೆ ಅಥವಾ ಅರ್ಥಪೂರ್ಣವಾಗಲಿಕ್ಕೆ ಏನು ಬೇಕು? ಈಗ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ 4 ಆಶ್ರಮಗಳ ಬಗ್ಗೆ ಹೇಳ್ತಾರೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಬ್ರಹ್ಮಚರ್ಯ ಅಂದರೆ ಅದಕ್ಕೆ ಒಂದು ಅರ್ಥ ಉಂಟು, ಆಶಯ ಉಂಟು. ಅದರ ಆಶಯ ಏನು? ನೀವು ವಿದ್ಯಾರ್ಜನೆ ಮಾಡುವಂಥದ್ದು. ಅದರ ನಂತರ ಗೃಹಸ್ಥಾಶ್ರಮ, ನಿಮ್ಮ ಜವಾಬ್ದಾರಿಗಳನ್ನು ಹೊರುವಂಥದ್ದು. ಅದರ ನಂತರದ ಆಶ್ರಮ ಏನಿದೆ ಅದು ಸ್ವಂತಕ್ಕೋಸ್ಕರ ಇರುವಂಥದ್ದು, ಅದು ವಾನಪ್ರಸ್ಥಾಶ್ರಮ. ನಾನು ನನ್ನ ವೃತ್ತಿ ಜೀವನದಲ್ಲಿ ಹಿರಿಯ ನಾಗರಿಕರ ಬಡಾವಣೆಗಳನ್ನು ಅಥವಾ ಅವರ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ನನಗೆ ಮೊದಲನೇ ಬಾರಿ 20 ವರ್ಷ ಹಿಂದೆ ಬಂದಾಗ ಯಾರೊಬ್ಬರು ನನ್ನಲ್ಲಿ ಕೇಳಿದರು, ನೀವು ನಮ್ಮ ಕಲ್ಚರನ್ನು ಹಾಳು ಮಾಡ್ತಾ ಇದ್ದೀರಿ. ಹಿರಿಯರು ಅವರ ಮಕ್ಕಳೊಟ್ಟಿಗೆ ಇರುವಂಥದ್ದು ಅದು ಸಾಮಾನ್ಯ. ಆಗ ನನಗೆ ಒಂದು ಗೊಂದಲ ಆಯಿತು. ಆ ಗೊಂದಲವನ್ನು ನನ್ನ ಗುರುಗಳಲ್ಲಿ ಹೋಗಿ ಕೇಳಿಕೊಂಡೆ ನಾನು. ಆಗ ಗುರುಗಳು ಹೇಳಿದ್ದೇನಂತಂದರೆ, ಈ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಮೊದಲೇ ಇತ್ತು, ವಾನಪ್ರಸ್ಥಾಶ್ರಮ ನಮ್ಮಲ್ಲಿ ಮೊದಲೇ ಇತ್ತು, ಅದನ್ನು ನಾವು ಈಗ ಮತ್ತೆ ಕಂಡುಕೊಂಡದ್ದು. ಹಾಗಾಗಿ ಹಿರಿಯ ನಾಗರಿಕರಿಗಾಗಿ ಮಾಡುವಂತಹ ವ್ಯವಸ್ಥೆಗಳೇನಿದೆ ಅದು ಹೊಸದೇನಲ್ಲ. ಹಾಗಾದರೆ ನಾನು ಮೊದಲೇ ಹೇಳಿದ ಹಾಗೆ ಇದನ್ನು ಅರ್ಥಪೂರ್ಣವಾಗಿ ಹೇಗೆ ಮಾಡೋದು? ಅರ್ಥಪೂರ್ಣವಾಗಿ ಮಾಡಬೇಕಿದ್ರೆ ಹಿರಿಯ ನಾಗರಿಕರಿಗೆ ಅಗತ್ಯ ಇರುವಂತಹ ಯಾವುದೆಲ್ಲ ಮುಖ್ಯ ವಿಷಯಗಳಿದೆ ಅದರ ಮೇಲೆ ಧ್ಯಾನವನ್ನು ನೀಡಬೇಕು. ಯಾವುದೇ ಮನುಷ್ಯನ ಜೀವನ ಅರ್ಥಪೂರ್ಣವಾಗಬೇಕಾದ್ರೆ ಮುಖ್ಯವಾಗಿ ಬೇಕು, ಆ ಜೀವನಕ್ಕೆ ಒಂದು ಗುರಿ ಅಥವಾ ಉದ್ದೇಶ ಇರಬೇಕು. ಜೀವನದ ಪ್ರತಿಯೊಂದು ಹೆಜ್ಜೆಗೂ ಒಂದು ಉದ್ದೇಶ ಇರ್ತದೆ. ನಾವು ವಿದ್ಯಾರ್ಥಿ ಆದಾಗ ಉದ್ದೇಶ ಏನು? ವಿದ್ಯಾರ್ಜನೆ ಮಾಡುವಂಥದ್ದು. ಅದರ ನಂತರ ನಾವು ವೃತ್ತಿ ಜೀವನವನ್ನು, ಕೃಷಿಯನ್ನು ಅಥವಾ ಇನ್ನೇನೋ ಮಾಡುವಾಗ ನಮ್ಮ ಉದ್ದೇಶ ಏನು? ಆ ಕೆಲಸವನ್ನು ಮಾಡಿ ಸಮಾಜಕ್ಕೆ ನಮ್ಮ ಸೇವೆಯನ್ನು ಕೊಡುವಂಥದ್ದು. ತೊಂದರೆ ಯಾವಾಗ ಬರುತ್ತೆ? ನಮ್ಮ ನಿವೃತ್ತಿ ಜೀವನದ ಸಮೀಪ ಬಂದಾಗ ನಮಗೆ ಜೀವನದ ಉದ್ದೇಶ ಏನು ಅನ್ನುವಂತಹ ಒಂದು ಗೊಂದಲ ಉಂಟಾಗುತ್ತೆ. ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಹಿರಿಯರನ್ನು ನೋಡಿ,
ಯಾರು ಜೀವನ ಪರ್ಯಂತ ತಮ್ಮನ್ನು ತಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ, ಯಾವುದೋ ಒಂದು ಉದ್ದೇಶವನ್ನು ಹುಡುಕಿಕೊಂಡಿರ್ತಾರೆ, ಅವರಿಗೆ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳು ಬರುವುದಿಲ್ಲ. ಯಾರು ಈ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ನಿಲ್ಲಿಸುತ್ತಾರೋ ಅವರಿಗೆ ಮಾನಸಿಕ ಸಮಸ್ಯೆಗಳು ಮತ್ತು ಶಾರೀರಿಕ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಈಗ ಹೊಸ ನಮ್ಮ ಸಮಾಜ ಜೀವನದಲ್ಲಿ ಹೊಸ ಕೆಲವೊಂದು ಚಾಲೆಂಜಸ್ ನಮ್ಮ ಮುಂದೆ ಇದೆ. ಏನೇನು ಚಾಲೆಂಜಸ್? ನಮ್ಮ ಸಮಾಜ ವ್ಯವಸ್ಥೆ ಬದಲಾವಣೆ ಆಗಿದೆ. ಮೊದಲು 5, 6 ಮಕ್ಕಳು ಇರುವಂಥದ್ದು ಈಗ ಕಡಿಮೆಯಾಗಿ 1 ಮಗು 2 ಮಗುವಿಗೆ ಬಂದಿದೆ. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ನಾವು ಮೊದಲೇನು ಹೇಳ್ತಾ ಇದ್ದೇವೋ ಆ ಸಿಸ್ಟಮ್ ಈಗ ಇಲ್ಲ. ಹಾಗಿರುವಾಗ ಹೊಸ ಚಾಲೆಂಜ್ಗಳು ಸೀನಿಯರ್ ಸಿಟಿಸನ್ಸ್ ಅಥವಾ ಹಿರಿಯರ ಮೇಲೆ ಖಂಡಿತ ಬಂದೇ ಬರುತ್ತೆ. ಹಿಂದೆ ಇದ್ದಂತಹ ಕ್ವಾಲಿಟಿ ಆಫ್ ಲೈಫನ್ನು ನಾವು ಯಾವ ರೀತಿ ಉಳಿಸಿಕೊಳ್ಳಬಹುದು, ಹಿರಿಯರಿಗೆ ಏನು ಬೇಕು ಅನ್ನುವುದನ್ನು ನಾವು ಚಿಂತನೆ ಮಾಡಿದಾಗ ಮೊತ್ತ ಮೊದಲನೇದಾಗಿ ಭದ್ರತೆ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಭದ್ರತೆ ಅಂದರೆ ಏನು? ಪೊಲೀಸ್ 4 ಜನರನ್ನು ನಿಲ್ಲಿಸುವುದು ಮಾತ್ರವಾ? ಅಲ್ಲ. ಭದ್ರತೆ ಅಂದರೆ ಶಾರೀರಿಕ ಭದ್ರತೆ, ಮಾನಸಿಕ ಭದ್ರತೆ ಎರಡೂ ಇರಬೇಕು. ಮಾನಸಿಕ ಭದ್ರತೆ ಯಾವಾಗ ಬರುತ್ತೆ? ಹಿರಿಯರಿಗೆ ಅಥವಾ ಅವರ ಮಕ್ಕಳು ಬೇರೆ ದೇಶದಲ್ಲಿರುವವರು ಅಥವಾ ಬೇರೆ ಊರಿನಲ್ಲಿರುವ ಮಕ್ಕಳಿಗೆ ಯಾವಾಗಲೂ ಕೂಡ ತಲೆಯಲ್ಲಿ ಒಂದು ಚಿಂತೆ ಇರುತ್ತೆ. ನನ್ನ ತಂದೆ ತಾಯಿ ಊರಿನಲ್ಲಿ ಅವರಷ್ಟಕ್ಕೆ ಇದ್ದಾರೆ, ರಾತ್ರಿ 12 ಗಂಟೆಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡೋದು? ಹಿರಿಯರಿಗೂ ಕೂಡ ಇರುವಂಥ ಸಮಸ್ಯೆ. ಮಕ್ಕಳು ಬೇರೆ ಊರಿನಲ್ಲಿದ್ದಾರೆ. ಇದ್ದಕ್ಕಿದ್ದಂತೆ ನನಗೆ ಆರೋಗ್ಯ ಸಮಸ್ಯೆ ಬಂದರೆ ಯಾರು ನೋಡಿಕೊಳ್ತಾರೆ? ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋಗ್ತಾರೆ? ಇದು ಕೂಡ ಒಂದು ಭದ್ರತೆಯ ಅಂಶ, ಸೆಕ್ಯೂರಿಟಿ ಅಥವಾ ಸೇಫ್ಟಿಯ ಅಂಶ. ಅದಲ್ಲದೆ ಒಬ್ಬೊಬ್ಬರಾಗಿ ಊರಿನಲ್ಲಿ ಇರುವಂತಹ ಹಿರಿಯರು ಅಥವಾ ಪೇಟೆಗಳಲ್ಲಿ ಇರುವಂತಹ ಹಿರಿಯರು, ಮಕ್ಕಳು ಬೆಂಗಳೂರಿಗೆ ಬನ್ನಿ, ಮುಂಬೈಗೆ ಬನ್ನಿ ಅಂತ ಮಕ್ಕಳು ತಂದೆ ತಾಯಿಯನ್ನು ಕರೀತಾರೆ. ಅವರಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಪೇಟೆಯಲ್ಲಿ ಮನೆಯಿಂದ ಕೆಳಗೆ, ಅಪಾರ್ಟ್ಮೆಂಟಿಂದ ಕೆಳಗೆ ಇಳಿದ ತಕ್ಷಣ ಟ್ರಾಫಿಕ್, ಅಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಗಿರುವಾಗ ಹಿರಿಯರಿಗೆ ಸಂಜೆ ಹೊತ್ತಿನಲ್ಲಿ ಬೆಳಗ್ಗೆ ಹೊತ್ತಿನಲ್ಲಿ ಒಂದು ವಾಕಿಂಗ್ ಮಾಡಬೇಕಂತ ಅನಿಸಿದ್ರೂ ಅದಕ್ಕೂ ಕೂಡ ಚಾಲೆಂಜ್ ಇರ್ತದೆ. ನಮ್ಮ ಕ್ವಾಲಿಟಿ ಆಫ್ ಲೈಫಿಗೆ ಬೇಕಾದಂತಹ ಎರಡನೆಯ ಅಂಶ ಏನು ಅಂತಂದರೆ ನಮ್ಮ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂದರೆ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಸತತವಾದಂತಹ ವ್ಯಾಯಾಮ ಅಥವಾ ಎಕ್ಸಸೈಸ್. ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಅದಕ್ಕೆ ಇರುವಂತಹ ಅವಕಾಶ. ಮತ್ತು ಪರಿಪೂರ್ಣ ಆಹಾರ. ಸಾಮಾನ್ಯವಾಗಿ ನಾನು ನನ್ನ ಈ 20 ವರ್ಷದ ಅನುಭವ ಹಿರಿಯರೊಂದಿಗೆ ಅದರಲ್ಲಿ ನಾನು ನೋಡಿದ್ದೇನೆಂತಂದರೆ, ಹಿರಿಯರು ಒಬ್ಬೊಬ್ಬರಾಗಿ ಅಥವಾ ಇಬ್ಬರಿಬ್ಬರಾಗಿ ಮಾತ್ರ ಮನೆಯಲ್ಲಿದ್ದರೆ ಅವರು ತಮ್ಮ ಆಹಾರವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಸಾರು ಮಾಡಿ ಅದರಲ್ಲಿ ಬೆಳಗಿಂದ ಸಂಜೆವರೆಗೆ ತಿನ್ನುವಂಥವರಿದ್ದಾರೆ. ಅಥವಾ ಒಂದು ಸಾಂಬಾರು ಮಾಡಿ ಅದನ್ನು 3 ದಿನ ಫ್ರಿಜ್ಜಿನಲ್ಲಿಟ್ಟು ತಿನ್ನೋರಿದ್ದಾರೆ. ಯಾಕಂದರೆ ಮೊದಲು ಮಕ್ಕಳು ಒಟ್ಟಿಗಿದ್ದಾಗ ಮಕ್ಕಳಿಗೋಸ್ಕರ ಮಾಡುವ ಒಂದು ಆನಂದ ಇತ್ತು. ಈಗ ಯಾರಿಗೋಸ್ಕರ ಮಾಡೋದು? ಹಾಗಾಗಿ ಆಹಾರವನ್ನು ಮನೆಯಲ್ಲಿ ತಯಾರಿಸುವುದೇ ಇಲ್ಲ. ಇದು ಹಿರಿಯರಿಗೆ ಇರುವಂಥ ಒಂದು ಸಮಸ್ಯೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಅವರ ನ್ಯೂಟ್ರಿಷನಲ್ಲಿ ತೊಂದರೆ ಆಗುತ್ತೆ. ಅದು ಅಲ್ಲದೆ ಊಟ ಮಾಡುವಾಗ ಒಬ್ಬನೇ ಇರೋದು. ಆಗ ಸಹಜವಾಗಿ ನಮ್ಮ ಹಸಿವು ಕಡಿಮೆ ಆಗುತ್ತೆ, ಆಹಾರದ ಇಂಟೇಕ್ ಕೂಡ ಕಡಿಮೆ ಆಗುತ್ತೆ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಗಳು ಹಿರಿಯರಿಗೆ ಬರುವುದು ಸರ್ವೇ ಸಾಮಾನ್ಯ ಈ ಕಾರಣದಿಂದ. ಅದಲ್ಲದೆ ಇನ್ನೊಂದು ಸಮಸ್ಯೆ, ಒಬ್ಬೊಬ್ಬರು ಇಬ್ಬರಿಬ್ಬರು ಇರುವಂಥದ್ದು. ಅಲ್ಲಿ ಓಡಾಡಲಿಕ್ಕೆ ಕಷ್ಟ, ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಿರುವಾಗ ಸಾಮಾನ್ಯವಾಗಿ ಮನುಷ್ಯನಿಗೆ ತುಂಬ ಅಗತ್ಯ ಇರುವಂತಹ ಸಮಾಜ ಜೀವನ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಿರಿಯರಿಗೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.